ನಾನು ಅದೀಪ್ ಇವತ್ತು ಮ್ಯಾಂಗೋ ಉತ್ಸವಗೆ ಹೋಗ್ತಾ ಇದ್ದೀವಿ. ನಮ್ಮ ವೈಟ್ ಫೀಲ್ಡ್ ಅಂದರೆ ಇನ್ನರ್ ಸರ್ಕಲ್ ಗ್ರೌಂಡ್ ವೈಟ್ ಫೀಲ್ಡಲ್ಲಿ ಮ್ಯಾಂಗೋ ಉತ್ಸವ ಸ್ಟಾರ್ಟ್ ಆಗ್ತಿದೆ. ಇದು ಬಂದ್ಬಿಟ್ಟು ನಿಮಗೆ 22nd, 23rd, 24th ಮೇ ನಡೀತಿರುತ್ತೆ, ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಸೊ ಇನ್ನರ್ ಸರ್ಕಲ್ ಗ್ರೌಂಡ್ ವೈಟ್ ಫೀಲ್ಡಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ ನಿಮಗೆ 11 AM ಇಂದ ನೈಟ್ 10 AM ವರೆಗೂ ಇರುತ್ತೆ. ಬ್ಲಾಗರ್ಸ್ ಮೀಟ್ನ ಥರ್ಸ್ಡೇ ಕಂಡಕ್ಟ್ ಮಾಡಿದರು. ಸೊ ಹಾಗಾಗಿ ನಾನು ಅದೀಪ್ ಹೊರಟಿದ್ವಿ. ಬಟ್ ಆ್ಯಕ್ಚುಲಿ ಈವ್ನಿಂಗ್ ತುಂಬ ಮಳೆ ಸ್ಟಾರ್ಟ್ ಆಗ್ತಾ ಇತ್ತು. ತುಂಬ ನೋಡಿ ಎಷ್ಟು ನೀರೆಲ್ಲ ಹರಿತಾ ಇದೆ. ಸೊ ಆಟೋದಲ್ಲಿ ಹೋಗೋಣ ಅಂತಲೇ ಅಂದ್ಕೊಂಡ್ವಿ, ಯಾಕಂದರೆ ಮಳೆ ಬರ್ತಾ ಇದ್ದರಿಂದ ಬೈಕಲ್ಲಿ ಹೋಗೋದು ಬೇಡ, ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೇ ಹೋದ್ವಿ. ಲೊಕೇಶನ್ ರೀಚ್ ಆಗಿದ್ದೀವಿ, ಬನ್ನಿ ಒಳಗಡೆ ಹೋಗೋಣ. ನಾನಿವತ್ತು ವೈಟ್ ಫೀಲ್ಡ್ ಇನ್ನರ್ ಸರ್ಕಲಲ್ಲಿ ನಡೆಯುತ್ತಿರೋ ಮ್ಯಾಂಗೋ ಮೇಳಗೆ ಬಂದಿದ್ದೀನಿ. ಮ್ಯಾಂಗೋ ಮೇಳಗೆ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ನಾನು ಅದೀಪ್ ಇಬ್ಬರು ಬಂದ್ವಿ. ಬಟ್ ಆ್ಯಕ್ಚುಲಿ ತುಂಬ ಮಳೆ ಬೀಳ್ತಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ, ಕೌಂಟರ್ಸ್ ಇನ್ನೂ ಓಪನ್ ಆಗಿಲ್ಲ, ಏನಕ್ಕಂದರೆ ಮಳೆ ಈಗ ಅಷ್ಟೇ ಸ್ಟಾಪ್ ಆಗಿದೆ. ಸೊ ಕೌಂಟರ್ಸ್ ಯಾವುದೂ ಇನ್ನೂ ಓಪನ್ ಆಗಿಲ್ಲ. ಮ್ಯಾಂಗೋ ಮೇಳ ಬಂದ್ಬಿಟ್ಟು ಅಂದರೆ ಮ್ಯಾಂಗೋ ಉತ್ಸವ ಯೂಶಲಿ ಸೌತ್ ಕಡೆ ನಡೆಯುತ್ತೆ, ಅಂದರೆ ಜಯನಗರ, ಬಸವನಗುಡಿ, ಸಾಕಾರ ನಗರಲ್ಲಿ. ವೈಟ್ ಫೀಲ್ಡಲ್ಲಿ ಇದೆ ಫಸ್ಟ್ ಟೈಮ್ ವಾಸವಿ ಕಾಂಡಿಮೆಂಟ್ಸ್ ಅವರು ಕಂಡಕ್ಟ್ ಮಾಡ್ತಿರೋದು. ಇಲ್ಲಿ ನಿಮಗೆ 100+ ಡಿಶಸ್ಸು ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬ್ಲಾಗರ್ಸ್ ಮೀಟ್ ಇದ್ದಿದ್ದರಿಂದ ಸೊ ನಾನು ಅದೀಪ್ ಟ್ರೈ ಮಾಡೋಣ, ಇಲ್ಲಿ ಯಾವ್ಯಾವ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ ಅಂತ ನೋಡೋಣ ಅಂತಲೇ ಬಂದ್ವಿ. ಸೊ ಫಸ್ಟ್ ಕೌಂಟರ್ ನಮಗಿಲ್ಲಿ ಚಾಟ್ಸ್ ಸೆಂಟರ್ ಓಪನ್ ಆಯಿತು. ಅದು ಬಂದ್ಬಿಟ್ಟು ಸವಿರುಚಿ. ಇಲ್ಲಿ ನಿಮಗೆ ಗಿರ್ಮೆಟ್ ಮತ್ತು ಮ್ಯಾಂಗೋ ಮಸಾಲ ಪುರಿ ಮತ್ತು ಮ್ಯಾಂಗೋ ಪಾನಿಪುರಿ ಸಿಗುತ್ತೆ ಅಂತ ನೋಡಿದ್ವಿ. ಸೊ ಚಾಟ್ಸಿಂದನೇ ಫಸ್ಟ್ ಟ್ರೈ ಮಾಡೋಣ, ಯಾಕಂದರೆ ಇದೇ ಫಸ್ಟ್ ಕೌಂಟರ್ ಓಪನ್ ಆಗಿದ್ದು ಅಂತ ಅಂದ್ಬಿಟ್ಟು ನಾವು ಮಸಾಲ ಪುರಿ ಮತ್ತು ಪಾನಿಪುರಿಯಲ್ಲಿ ಟ್ರೈ ಮಾಡಿದ್ವಿ. ಸೊ ಅದೇ ಫಸ್ಟು ನಾನು ರಿವ್ಯೂ ಹೇಳ್ತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಫಸ್ಟ್ ಅವ್ನು ಟ್ರೈ ಮಾಡಿ ಅವ್ನು ಹೇಗಿದೆ ಅಂತ ಹೇಳ್ತಾನೆ, ಬನ್ನಿ ನೋಡೋಣ. ಚೆನ್ನಾಗಿದೆಯಾ? ಸೂಪರ್ ಇದೆಯಾ? ಚಾಟ್ಸ್ ಏನೋ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ನೋಡಿದ್ರೆ ಮಳೆ ಬರೋ ಥರ ಎಲ್ಲ ಮಿಂಚ್ತಾ ಇತ್ತು. ಸೊ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತಲ್ಲಪ್ಪ ಅಂತ ಅಂದ್ಕೊಂಡ್ವಿ. ಬಟ್ ಮಳೆ ಅಂತೂ ಬರಲಿಲ್ಲ, ಬೇರೆ ಲೊಕೇಶನಲ್ಲಿ ಬೀಳ್ತಿತ್ತು ಅನಿಸುತ್ತೆ. ಮತ್ತು ನಾವು ನೆಕ್ಸ್ಟ್ ಕೌಂಟರ್ ಹೋಗಿದ್ದು ಫ್ರೆಶ್ ಪುಡ್ಡಿಂಗ್ಗೆ. ಸೊ ಇಲ್ಲಿ ನಿಮಗೆ ಫ್ರೆಶ್ ಕೋಕೋನಟ್ ಪುಡ್ಡಿಂಗ್ಸ್ ಎಲ್ಲ ಸಿಗುತ್ತೆ. ಪ್ರೈಸಸ್ ಎಲ್ಲ ಬಂದ್ಬಿಟ್ಟು ತುಂಬ ರೀಸನಬಲ್ಲೇ. ಸೊ ಈ ರೀತಿ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಟೆಂಡರ್ ಕೋಕೋನಟ್ ನೀವು ಮಿಲ್ಕ್ ಶೇಕ್ ಎಲ್ಲ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಕೌಂಟರ್ ಓಪನ್ ಆಗಿದೆ ಅಂತ ನಾವು ಬಂದಿದ್ದೆ ಕೋವಾ ಬನ್ಗೆ. ಆ್ಯಕ್ಚುಲಿ ಕೋವಾನ ನೀವು ಸಪ್ರೇಟಾಗಿಯೇ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಬಟ್ ನಾವು ಡಿಫ್ರೆಂಟಾಗಿ ಕೋವಾ ಬನ್ ನಾನು ಇವತ್ತು ಟ್ರೈ ಮಾಡಿಲ್ಲ. ಸೊ ಇದು ಬಂದುಬಿಟ್ಟು ಮ್ಯಾಂಗೋ ಕೋವಾ ಬನ್ನು. ಸೊ ಈ ರೀತಿ ಬನ್ನನ್ನು ಕಟ್ ಮಾಡಿ ಸೆಂಟ್ರಲ್ಲಿ ನಿಮಗೆ ಕೋವಾನ ಸ್ಟಫಿಂಗ್ ಮಾಡಿಬಿಟ್ಟು ನಿಮಗೆ ಕಟ್ ಮಾಡಿ ಕೊಡ್ತಾರೆ. ಸೊ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಅಮೇಝಿಂಗ್ ಆಗಿತ್ತು ಅಂತ ಹೇಳ್ಬೋದು. ಹೋದರೆ ಮಾತ್ರ ನೀವು ಮಸ್ಟ್ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸ್ಟಾಲ್ ಬಂದುಬಿಟ್ಟು ಬಳ್ಳಾರಿ ಫೇಮಸ್ ಸೈಕಲ್ ಕೋವಾ ಅಂತಂದ್ಬಿಟ್ಟು. ಪ್ರೈಸ್ ಎಲ್ಲ ಬಂದುಬಿಟ್ಟು ತುಂಬ ರೀಸನಬಲ್ ಆಗೇನೇ ಇತ್ತು. ಸೊ ನೋಡಿ, 100 ಗ್ರಾಮ್ಸ್ಗೆ ಜಸ್ಟ್ 70 ರುಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ. ಸೊ 250 ಗ್ರಾಮ್ಸ್ಗೆ 170 ರುಪೀಸ್ ಚಾರ್ಜ್ ಮಾಡ್ತಾರೆ. ಹೀಗೆ ಅವ್ರ ಹತ್ರ 500 ಗ್ರಾಮ್ಸ್ ಮತ್ತು 100 ಗ್ರಾಮ್ಸ್ ಕೂಡ ಆಪ್ಷನ್ಸ್ ಇದೆ. ಸೊ ಈಗ ಅದೀಪ್ನ ಕೇಳೋಣ ಬನ್ನಿ ಹೇಗಿದೆ ಅಂತ. ಕರೆಕ್ಟಾಗಿ ತಗೋ. ತುಂಬ ಚೆನ್ನಾಗಿದೆಯಾ? ಕೋವಾ ಹೇಗಿದೆ? ಬರೀ ಕೋವಾ ಮಾತ್ರ ಟ್ರೈ ಮಾಡಿದ್ರಲ್ಲಿ. ಕೋವಾ ಮಾತ್ರ ಟೇಸ್ಟ್ ನೋಡು, ಹಂಗೆ ಕೋವಾ ಅದರಲ್ಲೇ ಟೇಸ್ಟ್ ನೋಡು, ಬರೀ ಕೋವಾ ಮಾತ್ರ ನೋಡು. ಚೆನ್ನಾಗಿದೆಯಾ? ಒಂದು ಸತಿ ಟೇಸ್ಟ್ ಮಾಡಿದ್ರೆ ಮತ್ತೆ ತಿನ್ಬೇಕನ್ಸುತ್ತೆ, ಅಷ್ಟು ಸಖತ್ತಾಗಿತ್ತು. ಅದಾಗಿ ನೆಕ್ಸ್ಟ್ ಕೌಂಟರ್ ಬಂದಿದ್ದೆ ನಾವು ಚಾಟ್ಸ್ ಕೌಂಟರು. ಇಲ್ಲಿ ಬಂದುಬಿಟ್ಟು ಮ್ಯಾಂಗೋ ಬೇಲ್, ಮ್ಯಾಂಗೋ ಪಾಪಡ್, ಮ್ಯಾಂಗೋ ನ್ಯಾಚೋಸ್ ಮತ್ತು ನಿಮಗೆ ನಿಪ್ಪಟ್ಟು ಮಸಾಲ, ಮ್ಯಾಂಗೋ ಟಿಕ್ಕಿ ಪುರಿ ಎಲ್ಲ ಸಿಗುತ್ತೆ. ಇನ್ನೂ ಅಲ್ಲಿ ರೆಡಿ ಆಗಲಿಲ್ಲ ಅಂತ ನಾವು ಬಂದಿದ್ದೆ ಆವಕಾಯಿ ಬಿರಿಯಾನಿಗೆ. ಸೊ ಆವಕಾಯಿ ಬಿರಿಯಾನಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಅವರು ಪ್ರೊಸೀಜರ್ ತೋರಿಸಿದ್ರು. ಸೊ ಫಸ್ಟು ಅವರು ಬಂದುಬಿಟ್ಟು ರೆಡಿ ರೈಸ್, ಮಸಾಲ ರೈಸ್ ಇರುತ್ತೆ. ಸೊ ಅದ್ರ ಜೊತೆ ಅವರು ಮಿಕ್ಸಿಂಗ್ ಮಾಡಿಬಿಟ್ಟು ಚಟ್ನಿ ಪುಡಿಯಲ್ಲಿ ಆವಕಾಯಿದು ಅವ್ರದ್ದು ಮಸಾಲ ಇರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ತವಾದಲ್ಲಿ ಈ ರೀತಿ ಮಾಡಿ ಕೊಡ್ತಾರೆ. ಟೇಸ್ಟ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನೀವೇನಾದರೂ ಆವಕಾಯಿ ಬಿರಿಯಾನಿ ಟ್ರೈ ಮಾಡಲಿಲ್ಲ ಅಂದರೆ ಮಸ್ಟ್ ಟ್ರೈ ಮಾಡಿ, ಯಾಕಂದರೆ ಆವಕಾಯಿ ಲವರ್ಸ್ ಆಗಿರಲಿ ಅಥವಾ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರಲಿ, ಟೇಸ್ಟ್ ಅಂತೂ ಇಷ್ಟ ಆಗುತ್ತೆ, ಮತ್ತೆ ಟ್ರೈ ಮಾಡಬೇಕನ್ಸುತ್ತೆ. ಅದಾಗಿ ನಾವು ನೆಕ್ಸ್ಟ್ ಬಂದಿದ್ದೆ ಮ್ಯಾಂಗೋ ಹೋಳಿಗೆ. ಸೊ ಅದು ಕೌಂಟರ್ಸ್ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಇಲ್ಲಿ ನಿಮಗೆ ಮ್ಯಾಂಗೋ ಹೋಳಿಗೆ ಸಿಗುತ್ತೆ, ಮ್ಯಾಂಗೋ ಟ್ವಿಸ್ಟರ್ ಸಿಗುತ್ತೆ. ಅದಾದಮೇಲೆ ರೈಸ್ ಕೌಂಟರ್ ಇದೆ. ಇಲ್ಲಿ ನಿಮಗೆ ಮ್ಯಾಂಗೋ ಚಿತ್ರಾನ್ನ, ಜಾಕ್ ಫ್ರೂಟ್ ಬಿರಿಯಾನಿ, ಮ್ಯಾಂಗೋ ಕೇಸರಿ ಬಾತ್, ಜಾಕ್ ಫ್ರೂಟ್ ಕೇಸರಿ ಬಾತ್, ಮ್ಯಾಂಗೋ ರಸಮ್ ರೈಸ್ ಕೂಡ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು
ಇಲ್ಲಿ ಕೂಡ ಕೌಂಟರ್ಸ್ ಇನ್ನೂ ರೆಡಿ ಆಗಿರಲಿಲ್ಲ, ಯಾಕಂದರೆ ಮಳೆ ಆಗಲೇ ಹೇಳ್ದಂಗೆ ಮಳೆ ಬಿದ್ದಿದ್ದರಿಂದ ಸೊ ಕೌಂಟರ್ಸ್ ಎಲ್ಲ ಸ್ವಲ್ಪ ಲೇಟ್ ಆಯಿತು. ಸೊ ನೀವೇನಾದರೂ ಮ್ಯಾಂಗೋ ಸ್ಯಾಂಡ್ವಿಚ್ ಅಥವಾ ಮ್ಯಾಂಗೋ ಫ್ರೆಂಚ್ ಟೋಸ್ಟ್ ಟ್ರೈ ಮಾಡಬೇಕಂದ್ರೆ ಮ್ಯಾಂಗೋ ಫ್ಲವರ್ ಇದು ಕೂಡ ನೀವಿಲ್ಲಿ ಮಾಡ್ಬೋದು. ಸೊ ಅದು ಇನ್ನೂ ಕೌಂಟರ್ಸ್ ಓಪನ್ ಆಗಿರಲಿಲ್ಲ. ಸೊ ಮಸಾಲ ದೋಸೆ ಕೌಂಟರ್ ಓಪನ್ ಆಗಿತ್ತು. ಸೊ ಮಸಾಲ ದೋಸೆ ನೋಡಿ ಯಾವ ಥರ ಮಾಡ್ತಾರಂತ. ಸೊ ದೋಸೆ ಬ್ಯಾಟರ್ ಹಾಕ್ಬಿಟ್ಟು ಅದ್ರ ಮೇಲೆ ನಿಮಗೆ ರಾ ಮ್ಯಾಂಗೋಸ್ನ ಅವರು ಹಾಕ್ತಿದ್ದಾರೆ. ಸೊ ಟೇಸ್ಟ್ ಮಾತ್ರ ದೋಸೆ ಲವರ್ ಆಗಿದ್ದು ನೀವೇ ಮ್ಯಾಂಗೋ ದೋಸೆ ಒಂದು ಸತಿ ಟ್ರೈ ಮಾಡಿ, ಮತ್ತು ನೀವೇ ಮನೇಲಿ ಯಾವ ರೀತಿ ಮಾಡಬೇಕು ಅಂತ ರೆಸಿಪಿನ ಕೇಳಿಕೊಂಡು ಮಾಡ್ತೀರಾ. ಅಷ್ಟು ಸಖತ್ತಾಗಿರುತ್ತೆ ಮ್ಯಾಂಗೋ ಮಸಾಲ ದೋಸೆ ಜೊತೆ ಅವರು ಗ್ರೇವಿ ಕೊಡ್ತಾರೆ ವಿಚ್ ಇಸ್ ಮ್ಯಾಂಗೋ. ಇದು ತುಂಬ ಅದ್ಭುತವಾದ ಟೇಸ್ಟು. ಸೊ ನಿಮ್ಗೇನಾದರೂ ಮ್ಯಾಂಗೋದು ಫ್ಲೇವರ್ಸ್ ಏನೇ ಬೇಕಿದ್ದರೂ ನೀವಿಲ್ಲಿ ಟ್ರೈ ಮಾಡ್ಬೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ಚಾಟ್ಸಲ್ಲಿ ನಿಮಗೆ ಮ್ಯಾಂಗೋ ಪಾಪಡ್, ಮ್ಯಾಂಗೋ ನ್ಯಾಚೋಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಇನ್ನು ಬಜ್ಜಿ ಲವರ್ಸ್ಗೆ ಮ್ಯಾಂಗೋ ಬಜ್ಜಿ ಕೌಂಟರ್ ಕೂಡ ಇದೆ, ನೀವು ಬಜ್ಜಿ ಕೂಡ ಇಲ್ಲಿ ಟ್ರೈ ಮಾಡ್ಬೋದು. ಇನ್ನು ಮೆನು ಅಲ್ಲಿ ನೀವು ಮ್ಯಾಂಗೋ ಉತ್ಸವ ಮೆನು ತೋರಿಸ್ತಿದ್ದೀನಿ ನೋಡಿ. ನಿಮಗೆ ಮ್ಯಾಂಗೋ ಬಜ್ಜಿ ಎಲ್ಲ ಜಸ್ಟ್ 40 ರುಪೀಸ್ಗೆ ಸಿಗುತ್ತೆ, ಮ್ಯಾಂಗೋ ಹೋಳಿಗೆ 40 ರುಪೀಸ್ಗೆ, ಮ್ಯಾಂಗೋ ದೋಸೆ ಬಂದುಬಿಟ್ಟು ನಿಮಗೆ 100 ರುಪೀಸ್ಗೆ ನಾನು ಆಲ್ರೆಡಿ ಯಾವ ಥರ ಮಾಡ್ತಾರಂತ ತೋರಿಸಿದ್ದೆ. ಸೊ ಚಿತ್ರಾನ್ನ ಅಂದರೆ ರೈಸ್ ಐಟಮ್ಸ್ ಎಲ್ಲ ಜಸ್ಟ್ ನಿಮಗೆ 70 ರುಪೀಸ್ಗೆ ಸಿಗ್ತಿದೆ. ಮತ್ತು ನೀವೇನಾದರೂ ಮ್ಯಾಂಗೋ ಬೇಲ್ ಅಥವಾ ಟಿಕ್ಕಿ ಪುರಿ, ಸೊ ಪಾಪಡ್, ಹೀಗೆ ಪ್ರತಿಯೊಂದು ಮ್ಯಾಂಗೋ ಲಸ್ಸಿ, ಮ್ಯಾಂಗೋ ಮಿಲ್ಕ್ ಶೇಕ್ ಎಲ್ಲ ನಿಮಗೆ ಪ್ರೈಸಸ್ ಅವರು ಆಲ್ರೆಡಿ ಮೆನು ಬೋರ್ಡ್ ಇದೆ. ಸೊ ನೀವಲ್ಲಿ ನೋಡಿ ನೀವು ಕೌಂಟರ್ಸಲ್ಲಿ ಬಿಲ್ ಮಾಡ್ಬೋದು. ನೀವೇನಾದರೂ ಅನ್ಲಿಮಿಟೆಡ್ ಎಂಜಾಯ್ ಮಾಡಬೇಕು ಅಂತ ಅಂದರೆ ನೀವು ಬುಕ್ ಮೈ ಶೋ ಅಲ್ಲಿ ಹೋಗ್ಬಿಟ್ಟು VIP ಪ್ರಿವ್ಯೂ ಅಂತ ತೊಗೊಂಡ್ರೆ ನೀವು ಅನ್ಲಿಮಿಟೆಡ್ ತೊಗೊಳ್ಬೋದು, ವಿಚ್ ಇಸ್ 399 ರುಪೀಸ್ ಕಾಸ್ಟ್ ಆಗುತ್ತೆ ನಿಮಗೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಂದು ಸತಿ ಬೇಕಾದರೆ ನೀವು ಆ ಲಿಂಕ್ ಮುಖಾಂತರ ನೀವು ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಬೋದು. ಅದಾಗಿ ನೆಕ್ಸ್ಟ್ ನಾವು ಕೌಂಟರ್ಗೆ ಬಂದಿದ್ದು ಇದು ಬಂದುಬಿಟ್ಟು ಜಾಕ್ ಫ್ರೂಟ್ ಕಬಾಬ್ ಅಂತ. ಸೊ ತುಂಬ ವೆರೈಟೀಸ್ ಆಫ್ ಕಬಾಬ್ ತಿಂದಿರ್ತೀರಾ, ಬಟ್ ಯಾವತ್ತಾದ್ರೂ ಜಾಕ್ ಫ್ರೂಟ್ ಕಬಾಬ್ ತಿಂದಿದ್ದೀರಾ? ಅದು ಅಲ್ಲಿ ಮಳೆ ಬೀಳ್ತಿದ್ದು ವೆದರ್ ಎಲ್ಲ ತಣ್ಣಗಿತ್ತು, ಚಳಿಗೆ ಬಿಸಿ ಖಾರವಾದ ಜಾಕ್ ಫ್ರೂಟ್ ಕಬಾಬ್ ತಿಂತಿದ್ರೆ ಸಖತ್ತಾಗಿರುತ್ತೆ. ಸೊ ಇವರು ಕ್ರಿಸ್ಪಿಯಾಗಿ ಬಿಸಿಯಾಗಿಯೇ ಮಾಡಿ ಕೊಡ್ತಾರೆ. ಸೊ ನಾವಿಲ್ಲಿ ಜಾಕ್ ಫ್ರೂಟ್ ಕಬಾಬ್ನ ಟ್ರೈ ಮಾಡಿದ್ವಿ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೇಗಿತ್ತು ಅಂತ ನಾನು ಹೇಳಲ್ಲ, ನೋಡಿ ಎಷ್ಟು ಜ್ಯೂಸಿ ಮತ್ತು ಬಿಸಿಯಾಗಿ ನೋಡೋಕ್ಕೆ ಸಖತ್ತಾಗಿದೆ. ಸೊ ನೀವೇ ಗೆಸ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದಾದಮೇಲೆ ನಾವು ಬಂದಿದ್ದು ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತು ಮ್ಯಾಂಗೋ ಫಲೂದಾ. ಇದು ಬಂದುಬಿಟ್ಟು ಅವರು ಲಸ್ಸಿ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಮ್ಯಾಂಗೋ ಲಸ್ಸಿ ಕೊಡ್ತಾರೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇನ್ನು ಮ್ಯಾಂಗೋ ಅಂತಂದರೆ ಎಲ್ಲರಿಗೂ ಫಸ್ಟ್ ಇಷ್ಟ ಆಗೋದು ಮ್ಯಾಂಗೋ ಮಿಲ್ಕ್ ಶೇಕು. ಸೊ ನಾನು ಮ್ಯಾಂಗೋ ಸೀಸನ್ ಅಂತ ಬಂದಿದ ತಕ್ಷಣ ನಾನು ಯಾವುದೇ ಜ್ಯೂಸ್ ಅಂಗಡಿಗೆ ಹೋದರೂ ನನ್ನ ಫಸ್ಟ್ ಪ್ರಿಫರೆನ್ಸೇ ಮ್ಯಾಂಗೋ ಮಿಲ್ಕ್ ಶೇಕು. ಅದು ಅಲ್ಲದೆ ಮ್ಯಾಂಗೋ ಮಿಲ್ಕ್ ಶೇಕ್ ಇಷ್ಟಪಡದೆಯವ್ರು ಇರ್ತಾರ. ಸೊ ಲಸ್ಸಿ ಟ್ರೈ ಮಾಡಿದ್ದಾಯಿತು, ಮ್ಯಾಂಗೋ ಮಿಲ್ಕ್ ಶೇಕ್ ಆಯಿತು. ಇದು ಏನಪ್ಪ ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ ಅಂತ ಕೇಳ್ತಿದ್ದೀರಾ? ಇದು ಬಂದುಬಿಟ್ಟು ಮ್ಯಾಂಗೋ ಸಾಗೋ ಅಂತ. ಇದು ಬಂದುಬಿಟ್ಟು ಡಿಫ್ರೆಂಟ್ ಕೈಂಡ್ ಆಫ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸೊ ಇದರೊಳಗಡೆ ನಿಮಗೆ ಚಿಯಾ ಸೀಡ್ಸ್ ಮತ್ತು ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಮಾಡಿ ಕೊಡ್ತಾರೆ. ಸೊ ನೋಡೋದಕ್ಕೇ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನೀವೇನಾದರೂ ಮ್ಯಾಂಗೋ ಮೇಳಾಗೆ ವಿಸಿಟ್ ಮಾಡ್ತಿದ್ರೆ ಈ ಡ್ರಿಂಕ್ನ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ಬಂದುಬಿಟ್ಟು ನಿಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಕೌಂಟರಲ್ಲಿ ಸಿಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಪೂರಿ ಸೀಕರಣೆಗೆ ಬಂದುಬಿಟ್ಟು ಇಲ್ಲಿ ನಿಮಗೆ ಬಿಸಿಯಾಗಿ ಪೂರಿ ಮಾಡಿಕೊಡ್ತಾರೆ. ಅದ್ರ ಜೊತೆ ಬಂದುಬಿಟ್ಟು ನಿಮಗೆ ಮ್ಯಾಂಗೋ ಸೀಕರಣೆ ಕೊಡ್ತಾರೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು. ಪೂರಿ ಜೊತೆ ಸೀಕರಣೆ ಟ್ರೈ ಮಾಡಿದ್ದು ನಾನು ಕೂಡ ಇದೇ ಫಸ್ಟ್ ಟೈಮು. ತುಂಬ ವೆರೈಟೀಸ್ ಆಫ್ ಡಿಶಸ್ಸು ನಾನು ಇಲ್ಲೇ ಬಂದು ಫಸ್ಟ್ ಟೈಮ್ ನೋಡಿದ್ದು. ಸೊ ನೀವು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ, ಬಟ್ ಫ್ಯೂ ಡಿಶಸ್ ನೀವು ಫಸ್ಟ್ ಟೈಮ್ ಕೇಳಿರ್ತೀರ, ನೋಡಿರ್ತೀರ ಅಲ್ವಾ? ಸೊ ಹಾಗಾಗಿ ನೀವೇನಾದರೂ ಈ ರೀತಿಯಾದ ಯುನೀಕ್ ಮ್ಯಾಂಗೋ ಡಿಶಸ್ ಟ್ರೈ ಮಾಡಬೇಕಂತಂದರೆ ಮ್ಯಾಂಗೋ ಮೇಳಾಗೆ ವಿಸಿಟ್ ಮಾಡಿ, ಆಯಿತಾ? ಸೊ ಚಾಟ್ಸ್ ಆಯಿತು, ಎಲ್ಲ ಆಯಿತು. ಈಗ ಹೋಳಿಗೆಗೆ ಬರೋಣ. ಮ್ಯಾಂಗೋ ಹೋಳಿಗೆ ನೋಡಿ ಎಷ್ಟು ಅದ್ಭುತವಾಗಿದೆ. ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ಈಗ ರೈಸ್ ಕೌಂಟರ್ ಸೆಕ್ಷನ್ಗೆ ಬರೋಣ. ಇಲ್ಲಿ ನಾನು ಫಸ್ಟ್ ಕೇಳಿದ್ದೆ ಚಿತ್ರಾನ್ನಪ್ಪ, ಯಾಕಂದರೆ ಮ್ಯಾಂಗೋ ಚಿತ್ರಾನ್ನ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಮನೇಲಿ ರೆಗ್ಯುಲರಾಗಿ ಮಾಡ್ತಿರ್ತೀನಿ. ಮತ್ತು ಜಾಕ್ ಫ್ರೂಟ್ ಬಿರಿಯಾನಿ ಇದೇ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದು, ಟೇಸ್ಟ್ ಕೂಡ ಸಖತ್ತಾಗಿತ್ತು. ಇಷ್ಟೆಲ್ಲ ತಿಂದಮೇಲೆ ಡೈಜೆಸ್ಟ್ ಆಗಬೇಕಲ್ವಾ, ಅದಕ್ಕೋಸ್ಕರ ಮ್ಯಾಂಗೋ ವೈಟ್ ರೈಸ್ ವಿತ್ ರಸಮ್ ತಿನ್ನಿ,
ಸಿಕ್ಕಾಪಡೆ ಟೇಸ್ಟಿಯಾಗಿತ್ತು. ರಸಮ್ ನೋಡ್ತಿದ್ರೇ ಬಾಯಲ್ಲಿ ಈಗಲೂ ನೀರು ಬರುತ್ತೆ, ಅಷ್ಟು ಅದ್ಭುತವಾಗಿತ್ತು ಟೇಸ್ಟ್ ಮಾತ್ರ. ಹೋದರೆ ಮಾತ್ರ ಮಿಸ್ ಮಾಡ್ಕೊಬೇಡಿ. ಅದಾದಮೇಲೆ ನಾನು ನೋಡಿದ್ದು ನಿಮಗೆ ಜಾಕ್ ಫ್ರೂಟ್ ಕೇಸರಿ ಬಾತ್ ಮತ್ತು ಮ್ಯಾಂಗೋ ಕೇಸರಿ ಬಾತ್ ಇದೆರಡು ಆಪ್ಷನ್ ಇತ್ತು. ಬಟ್ ನಾನು ಅಷ್ಟು ಟ್ರೈ ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಫುಲ್ ಆಗಿಬಿಟ್ಟಿದ್ದೆ. ನೋಡಿ ಚಿತ್ರಾನ್ನ ತಿಂತಾಯಿದ್ದೀನಿ. ಈಗ ಫುಡ್ ಸೆಕ್ಷನ್ ಎಲ್ಲ ನೋಡಿದ್ದಾಯಿತು. ಈಗ ನಿಪ್ಪಟ್ಟು ಮಸಾಲ ಕೌಂಟರ್ ಇತ್ತು. ಸೊ ನಿಪ್ಪಟ್ಟು ಮಸಾಲ ಇನ್ನೂ ರೆಡಿ ಆಗ್ತಾಯಿತ್ತು. ಸೊ ಜಿಲೇಬಿ ರೆಡಿ ಆಗಿದೆ ಆಲ್ರೆಡಿ. ಸೊ ಬಿಸಿ ಬಿಸಿಯಾಗಿ ಈ ರೀತಿ ಜಿಲೇಬಿ ಹಾಕಿ ಕೊಡ್ತಾರೆ. ಜಿಲೇಬಿ ಜೊತೆ ನಿಮಗೆ ಮ್ಯಾಂಗೋ ಜೊತೆ ಡಿಪ್ ಮಾಡಿ ಕೊಡ್ತಾರೆ. ಸೊ ಮ್ಯಾಂಗೋ ಜಿಲೇಬಿನ ನೀವು ಟ್ರೈ ಮಾಡಿದಿರೋ ಇಲ್ಲ ಗೊತ್ತಿಲ್ಲ, ನಾನಂತೂ ಇದೇ ಫಸ್ಟ್ ಟೈಮ್. ತುಂಬ ಡಿಶಸ್ ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಮ್ಯಾಂಗೋ ಮೇಳಗೆ ಬಂದು. ನೀವು ಏನಾದರೂ ತುಂಬ ವೆರೈಟೀಸ್ ಆಫ್ ಡಿಶಸ್ಸು ಅದು ಮ್ಯಾಂಗೋದಲ್ಲಿ ನೀವು ಮ್ಯಾಂಗೋ ಲವರ್ಸ್ ಆಗಿದ್ದರೆ ಇಲ್ಲೊಂದು ಸತಿ ವಿಸಿಟ್ ಮಾಡಿ. ಯಾಕಂದರೆ ತುಂಬ ಆಪ್ಷನ್ಸ್ ಇದೆ, ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಈ ಥರ ಒಂದು ಡಿಶಸ್ ಇದೆ ಅಂದರೆ ಮ್ಯಾಂಗೋದಲ್ಲೂ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಕಲ್ತ್ಕೊಬೋದು, ತುಂಬ ನೋಡಿ ಕೂಡ ಕಲ್ತ್ಕೊಬೋದು. ಸೊ ಜಿಲೇಬಿ ಟೇಸ್ಟ್ ಬಗ್ಗೆ ಅದೀಪನ ಕೇಳೋಣ ಬನ್ನಿ. ಮ್ಯಾಂಗೋ ಜಿಲೇಬಿನಾ? ಮ್ಯಾಂಗೋ ಜಿಲೇಬಿನ ಟೇಸ್ಟ್ ಮಾಡಿದ್ವಿ, ಟೇಸ್ಟ್ ಕೂಡ ಸಖತ್ತಾಗಿತ್ತು. ಸೊ ಈಗ ನೆಕ್ಸ್ಟ್ ಯಾವುದು ನನ್ನ ಒನ್ ಆಫ್ ದಿ ಫೇವ್ರೆಟ್ ಯಾವುದಪ್ಪ, ಮ್ಯಾಂಗೋ ಡೆಸರ್ಟ್ಸ್ಗೆ ಹೋಗ್ತಿದ್ದೀವಿ. ಸೊ ಡೆಸರ್ಟ್ಸಲ್ಲಿ ತುಂಬ ಆಪ್ಷನ್ಸ್ ಇದೆ. ಮ್ಯಾಂಗೋ ಫ್ಲವರ್, ಮ್ಯಾಂಗೋ ಕುನಾಫಾ ಸಾಫ್ಟಿ, ಮ್ಯಾಂಗೋ ಹನಿ ಕೇಕ್, ಮ್ಯಾಂಗೋ ಪಿಸ್ತಾಚೋ ಪೇಸ್ಟ್ರಿ ಮತ್ತು ಮ್ಯಾಂಗೋ ಮೂಸ್ ಮತ್ತು ಮ್ಯಾಂಗೋ ಪೇಸ್ಟ್ರಿ, ಫ್ರೆಶ್ ಮ್ಯಾಂಗೋ, ಸೋ ಮೆನಿ ಆಪ್ಷನ್ಸ್ ಆಫ್ ಇದೆ. ಅದಕ್ಕೂ ಟ್ರೈ ಮಾಡೋಕ್ಕಿಂತ ಮುಂಚೆ ಫಸ್ಟು ಬಜ್ಜಿ ತಿನ್ಬಿಡೋಣ. ಸೊ ಮ್ಯಾಂಗೋ ಬಜ್ಜಿನ ನೋಡಿ, ಬಜ್ಜಿ ಮಾಡಿಬಿಟ್ಟು ಸೆಂಟ್ರಲ್ ಕಟ್ ಮಾಡಿಬಿಟ್ಟು ಈ ರೀತಿ ಚಿಲ್ಲಿ ಪೌಡ್ರ್ ಹಾಕಿ ಅದರೊಳಗಡೆ ಆನಿಯನ್, ಕ್ಯಾರೆಟ್ ಎಲ್ಲ ರೀತಿಯಾದ ಮಸಾಲೆಗಳನ್ನ ನಿಮಗೆ ಸ್ಟಫಿಂಗ್ ಮಾಡಿಕೊಡ್ತಾರೆ. ಸ್ಟಫಿಂಗ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಕೊಡ್ತಾರೆ. ಮ್ಯಾಂಗೋ ನೀವಿದು ಬಜ್ಜಿನ ಟ್ರೈ ಮಾಡಬೇಕು. ಇದು ಜಸ್ಟ್ 40 ರೂಪೀಸ್ ಆಗುತ್ತೆ. ಈಗ ಡೆಸರ್ಟ್ ಸೆಕ್ಷನ್ಗೆ ಮತ್ತೆ ಬರೋಣ. ನಾನು ಫಸ್ಟು ಇಲ್ಲಿ ಟ್ರೈ ಮಾಡಿದ್ದು ಮ್ಯಾಂಗೋ ಪಿಸ್ತಾಶು. ಇದು ಬಂದುಬಿಟ್ಟು ಟೇಸ್ಟ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಸೊ ಅದಲ್ಲದೆ ನನ್ನ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಅಂತಂದರೆ ಮ್ಯಾಂಗೋ ಚೀಸ್ ಕೇಕ್. ಇದು ತುಂಬಾ ಟೇಸ್ಟಿಯಾಗಿತ್ತು. ಸೊ ನೀವೇನಾದರೂ ಹೋದರೆ ಮಿಸ್ ಮಾಡ್ಕೊಳ್ಳೇಬೇಡಿ. ನೋಡ್ತಿದ್ರೇ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗಿದೆ ಅಲ್ವಾ. ಸಿಕ್ಕಾಪಟ್ಟೆ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿತ್ತು. ಅದಾದಮೇಲೆ ಅದೀಪ್ ಕೇಳಿದ್ದು ಮ್ಯಾಂಗೋ ತಿರಮಿಸ್ ಟ್ರೈ ಮಾಡೋಣ ಅಂತ. ಸೊ ಬನ್ನಿ ಅವನ ಹತ್ರನೇ ಕೇಳೋಣ ಹೇಗಿತ್ತು ಅಂತ. ಏನು ನಿನ್ನ ಕೈಲಿರೋದು? ಇದು ಮ್ಯಾಂಗೋ ತಿರಮಿಸ್. ಓಕೆ, ಟ್ರೈ ಮಾಡು, ಹೇಗಿದೆ ಹೇಳು. ಸರಿಯಾಗಿದೆಯಾ? ಅದಾದಮೇಲೆ ನಾವು ಬಂದಿದ್ದು ಮ್ಯಾಂಗೋ ಕುನಾಫಾಗೆ. ಇದು ಶೋ ಸ್ಟಾಪರ್ ಅಂತಲೇ ಹೇಳ್ಬೋದು. ಸೊ ಮ್ಯಾಂಗೋ ಕುನಾಫಾ ಟ್ರೈ ಮಾಡಿರ್ತೀರಾ, ಬಟ್ ಮ್ಯಾಂಗೋ ಕುನಾಫಾ ಇವತ್ತಾದರೂ ಟ್ರೈ ಮಾಡಿದ್ದೀರಾ? ಅದು ಮ್ಯಾಂಗೋ ಪಲ್ಪ್ ಜೊತೆ ಮೇಲ್ಗಡೆ ಹಾಕಿ ಕೊಡ್ತಾರೆ ಕುನಾಫಾನ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ಫಸ್ಟು ಅವರ ಪ್ರೊಸೀಜರ್ ನಾನು ತೋರಿಸ್ತಿದ್ದೀನಿ ನೋಡಿ. ಪ್ರೈಸ್ ಬಂದುಬಿಟ್ಟು ತುಂಬ ರೀಸನಬಲ್ ಪ್ರೈಸೇ. ಸೊ ನೀವೇನಾದರೂ ಅನ್ಲಿಮಿಟೆಡ್ ಬೇಕು ಅಂತಂದರೆ, ಅನ್ಲಿಮಿಟೆಡ್ ಎಲ್ಲ ಫುಡ್ಡು ಎಂಜಾಯ್ ಮಾಡಬೇಕಂತಂದರೆ ನಾನು ಆಗಲೇ ಹೇಳ್ದಂಗೆ ಬುಕ್ ಮೈ ಶೋ ಅಲ್ಲಿ ನಿಮಗೆ VIP ಪ್ರಿವ್ಯೂ ಟಿಕೆಟ್ಸ್ ಅವೈಲೇಬಲ್ ಇದೆ. ಸೊ ಅದನ್ನು ನೀವು ಬುಕ್ ಮಾಡ್ಕೊಳ್ಬೋದು. ವಿಚ್ ಇಸ್ 399 ಪರ್ ಪರ್ಸನ್ಗೆ ಕಾಸ್ಟ್ ಆಗುತ್ತೆ. ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನೀವೇನಾದರೂ ನನಗೆ ಪರ್ ಪರ್ಸನ್ ರೀತಿ ಪ್ಯಾಕೇಜ್ ಬೇಡ, ನಾನು ಇಂಡಿವಿಜುವಲಿ ಟ್ರೈ ಮಾಡಬೇಕಂತಂದರೆ ನಾನು ಆಲ್ರೆಡಿ ಮೆನುನ ನಾನು ಪೋಸ್ಟ್ ಮಾಡಿದ್ದೀನಿ. ರೀಲಲ್ಲೇ ನಾನು 2 ರೀತಿಯಾದ ಮೆನುನು ನಾನು ಪೋಸ್ಟ್ ಮಾಡಿದ್ದೀನಿ. ಸೊ 2 ರೀತಿಯಾದ ಡೆಸರ್ಟ್ಸ್ಗೆ ಸಪ್ರೇಟ್ ಮೆನು ಇದೆ. ಸೊ ಅದನ್ನು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇಂಡಿವಿಜುವಲಿನೂ ನೀವು ಟ್ರೈ ಮಾಡ್ಬೋದು. ಪ್ರತಿಯೊಂದು ಡಿಶಸ್ಸೂ ಒಂದೊಂದು ಸಿಕ್ಕಾಪಟ್ಟೆ ಅಮೇಝಿಂಗ್ ಆಗಿದೆ. ಯಾಕಂದರೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದ್ರಿಂದ ಪ್ರತಿಯೊಂದು ಡಿಶಸ್ಸೂ ಅದರದೇ ಆದ ಓನ್ ಫ್ಲೇವರ್ಸ್ ಜೊತೆ ಮ್ಯಾಂಗೋ ಆ್ಯಡ್ ಆನ್ ಆಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಸೊ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಮ್ಯಾಂಗೋ ಅಲ್ಲಿ ಇಷ್ಟೊಂದು ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆಯಾ ಅಂತ. ಸೊ ಕುನಾಫಾ ನೋಡಿ ರೆಡಿ ಇದೆ. ಕುನಾಫಾ ನಿಮಗೆ ಮಾಡಿ ಅದ್ರ ಜೊತೆ ನಿಮಗೆ ಸಿರಮ್ ಹಾಕಿ ಫ್ರೆಶ್ ಮ್ಯಾಂಗೋ ಪಲ್ಪನ್ನು ಹಾಕಿ ಕೊಡ್ತಾರೆ. ಸೊ ಟೇಸ್ಟು ನೀವೇ ಹೋಗಿ ಅಲ್ಲಿ ಒಂದು ಸತಿ ನೋಡಿ. ಯಾಕಂದರೆ ಟೇಸ್ಟ್ ಬಗ್ಗೆ ನಾನು ಏನೂ ಹೇಳಲ್ಲ, ಯಾಕಂದರೆ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಅದನ್ನು ಹೋಗಿ ತಿಂದಾಗೇ ನಿಮ್ಗೆ ಅದರದ್ದು ಟೇಸ್ಟ್ ನಿಮಗೆ ಗೊತ್ತಾಗೋದು. ಇನ್ನು ಪ್ರೈಸ್ ಬಗ್ಗೆ ಕೇಳಬೇಕಂತಂದರೆ ಪ್ರೈಸ್ ಎಲ್ಲ ರೀಸನಬಲ್ ಪ್ರೈಸೇ. ಸೊ ಇದು ನಮ್ಮ ಕುನಾಫಾದು ಸ್ಟೋರಿ ಆಯಿತು. ಸೊ ನಾವೀಗ ಕುನಾಫಾನ ಟ್ರೈ ಮಾಡ್ತಾಯಿದ್ದೀವಿ. ಸೊ ಮ್ಯಾಂಗೋ ಸಿರಮ್ ಜೊತೆ ಮ್ಯಾಂಗೋ ಪಲ್ಪ್ ಆ್ಯಡ್ ಮಾಡಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮ್ಯಾಂಗೋ ಕುನಾಫಾನ ಕೊಡ್ತಿದ್ದಾರೆ. ಹೀಗೆ ತುಂಬ ವೆರೈಟೀಸ್ ಆಫ್ ಡೆಸರ್ಟ್ಸ್ನ ನೀವಿಲ್ಲಿ ಎಂಜಾಯ್ ಮಾಡ್ಬೋದು. ಒಂದಕ್ಕಿಂತ ಒಂದು ಅದ್ಭುತವಾದ ಟೇಸ್ಟೇ ಅಂತಲೇ ಹೇಳ್ಬೋದು. ಈಗ ಮ್ಯಾಂಗೋ ನಿಪ್ಪಟ್ಟು ಮಸಾಲ ರೆಡಿಯಾಗಿದೆ. ಸೊ ನಾವೀಗ ಮ್ಯಾಂಗೋ ನಿಪ್ಪಟ್ಟು ಮಸಾಲಾನು ಟ್ರೈ ಮಾಡಿದ್ವಿ. ಅದಾದಮೇಲೆ ಫೈನಲಿ ಫ್ರೆಂಚ್ ಟೋಸ್ಟ್ ನಾವು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದು ಕೂಡ ರೆಡಿ ಇದೆ. ಟೋಸ್ಟ್ ಮಾಡೋ ಪ್ರೊಸೀಜರ್ ನೋಡಿದ್ರೇ ನಿಮಗೆ ಸಿಕ್ಕಾಪಟ್ಟೆ ಬಾಯಲ್ಲಿ ನೀರು ಬರುತ್ತೆ. ಏನಕ್ಕಂತಂದರೆ ಟೋಸ್ಟ್ ಮಾಡಿ ಅದರ ಮೇಲೆ ನಿಮಗೆ ಮ್ಯಾಂಗೋ ಐಸ್ ಕ್ರೀಮ್ ಇಟ್ಟು ಫ್ರೆಶ್ ಮ್ಯಾಂಗೋನ ಕಟ್ ಮಾಡಿ ಅದನ್ನು ಇಟ್ಟು ನಿಮಗೆ ಪಿಸ್ತಾನ ಅದ್ರ ಮೇಲೆ ನಿಮಗೆ ಟಾಪಿನ್ಸ್ ಆಗಿ ಮಾಡಿ ಕೊಡ್ತಾರೆ.
ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಅಮೇಝಿಂಗ್ ಆಗಿರುತ್ತೆ. ಹೋದರೆ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ 100+ ಡಿಶಸ್ ಜೊತೆ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ನಾನು ಈ ಸ್ಟಾಲ್ಗೆ ವಿಸಿಟ್ ಮಾಡಿದಾಗ ಇವ್ರದ್ದು ಪೇಜ್ ಅಂದರೆ ನಿನಗಾಗಿ ಪೇಜ್ನ ನೀವು ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಫ್ರೀ ಗಿಫ್ಟ್ ಹ್ಯಾಂಪರ್ಸ್ ಕೂಡ ಕೊಡ್ತಿದ್ದಾರೆ. ಸೊ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಇದು ನಿನಗಾಗಿ ಪೇಜ್ನ ಫಾಲೋ ಮಾಡ್ಕೊಂಡು ಹೋಗಿ. ನಾನು ಫಾಲೋ ಮಾಡಿದ್ದಕ್ಕೆ ನನಗೆ ಒಂದು ಕ್ಲಿಪ್ ಮತ್ತು ಟಾಮ್ ಆ್ಯಂಡ್ ಜೆರಿ ಕೀ ಚೈನ್ ಕೂಡ ನನಗೆ ಗಿಫ್ಟ್ ಹ್ಯಾಂಪರ್ ಕೊಟ್ಟರು. ಅದಷ್ಟೇ ಅಲ್ಲದೆ ನೀವೇನಾದರೂ ಮ್ಯಾಂಗೋ ಪರ್ಚೇಸ್ ಮಾಡಬೇಕಂತಂದರೆ ಫಾರ್ಮರ್ಸ್ ಅಂದರೆ ರೈತರಿಂದ ಡೈರೆಕ್ಟಾಗಿ ನೀವು ಮ್ಯಾಂಗೋಸ್ನ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಪ್ಲಸ್ ಶಾಪಿಂಗ್ ಅಂತ ಹೋದರೆ ಯೂಜ್ ಡಿಸ್ಕೌಂಟ್ ಆಫರ್ಸ್ ಕೂಡ ಕೊಡ್ತಿದ್ದಾರೆ. ಇನ್ನು ಮ್ಯಾಂಗೋಸಲ್ಲಿ ತುಂಬ ವೆರೈಟೀಸ್ ಆಫ್ ಮ್ಯಾಂಗೋಸ್ನ ನೀವು ರೈತರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಟೇಸ್ಟ್ ಕೂಡ ನಿಮಗೆ ಅಮೇಝಿಂಗ್ ಆಗಿಯೇ ಇರತ್ತೆ. ಸೊ ಈ ವಿಡಿಯೋ ನಿಮಗೇನು ಇಷ್ಟ ಆಯಿತು, ಈ ವಿಡಿಯೋದಲ್ಲಿ ನಿಮಗೆ ಯಾವ ಡಿಶ್ ಇಷ್ಟ ಆಯಿತು, ನೀವು ಮ್ಯಾಂಗೋ ಮೇಳಾಗೋದ್ರೆ ಯಾವ ರೀತಿದಾದ ಡಿಶ್ನ ಟ್ರೈ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈವ್ನಿಂಗ್ ಏನಾದರೂ ಹೋದರೆ ಅಲ್ಲಿ ನಿಮಗೆ ಈವೆಂಟ್ಸ್ ನಡೀತಿರುತ್ತೆ, ಅದು ಕೂಡ ನೀವು ಎಂಜಾಯ್ ಮಾಡ್ಬೋದು. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿಯಾದ ಅಮೇಝಿಂಗ್ ಕಂಟೆಂಟ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.